ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಹತ್ರ ಕ್ಷಮೆ ಕೇಳಬೇಕು ಅಂತ ತಾಂಡವ್ ಮನೆ ಹತ್ರನೇ ಬಂದ್ಬಿಡ್ತಾರೆ. ತಾಂಡವ್ ಬಂದದೆ ಭಾಗ್ಯ ಮುಂದೆ ಹೋಗದೆ, ದಯವಿಟ್ಟು ನನ್ನ ಕ್ಷಮಿಸು ಭಾಗ್ಯ, ನಿನಗೆ ನಾನು ತುಂಬಾ ನೋವು ಮಾಡಿದ್ದೇನೆ, ಇಲ್ಲ ಅಂತ ಹೇಳುವುದಿಲ್ಲ, ಪ್ಲೀಸ್ ನನ್ನನ್ನು ಕ್ಷಮಿಸು, ನನಗೆ ಕ್ಷಮೆ ಇಲ್ಲ ಅಂತ ಗೊತ್ತದೆ, ಆದರೆ ಪ್ಲೀಸ್ ದಯವಿಟ್ಟು ಕ್ಷಮೆ ಕೊಡು ಅಂತ ಕೇಳ್ಕೊತಾರೆ. ನಿಮ್ಮನ್ನ ಕ್ಷಮಿಸ್ಬೇಕಾ? ಯಾವ ತಪ್ಪ ಕ್ಷಮಿಸ್ಬೇಕು? ಎರಡ ನನ್ನ ಜೀವನ ಹಾಳು ಮಾಡೋದಕ್ಕೆ, ನುಚ್ಚುನೂರು ಮಾಡೋದಕ್ಕೆ ಕ್ಷಮಿಸ್ಬೇಕಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಭಾಗ್ಯ. ಕೊನೆಗೂ ಕೂಡ ಭಾಗ್ಯದಿಂದ ತಾಂಡವ್ಗೆ ಕ್ಷಮೆ ಸಿಗುವುದಿಲ್ಲ. ಇಲ್ಲ, ನನ್ಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿದೆ ಅಲ್ಲಿಂದ ಹೊರಡೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ತನ್ವಿ ಬಂದು, ಅಪ್ಪ ಎಲ್ಲಿ ಹೋಗ್ತಿದ್ರ, ನೀವು ಇಲ್ಲೇ ಇರಬೇಕು, ಯಾಕೆ ನೀವೆಲ್ಲ ಈ ರೀತಿ ಮಾತಾಡ್ತಿದ್ರ, ಅಪ್ಪ ಬದಲಾಗಿದ್ದಾರೆ, ಅಪ್ಪನ ಕ್ಷಮಿಸೋದ್ರಲ್ಲಿ ಏನಿದೆ, ಕ್ಷಮಿಸಿ ಅಂತ ಹೇಳಿ ತನ್ವಿ ಕೇಳ್ತಾ ಇದ್ರು ಕೂಡ ಇಲ್ಲಿ ಭಾಗ್ಯ ತನ್ವಿ ಸುಮ್ಮನೆ ಒಳಗಡೆ ಬಾ ಅಂತ ಹೀಗೆ ಬಿಡ್ತಾರೆ. ಇದರಿಂದ ತಾಂಡವ್ಗೆ ಗೊತ್ತಾಗ್ಬಿಡತ್ತೆ ಇನ್ನು ನನಗೆ ಇಲ್ಲಿ ಕ್ಷಮೆ ಇಲ್ಲ ಅಂತ. ಇನ್ನೂ ನನ್ನಿಂದಾಗಿ ಅವ್ರು ಯಾರು ಕಿತ್ತಾಡೋದು ಬೇಡ ಅಂತ ಯೋಚನೆ ಮಾಡಿದಂಥ ತಾಂಡವ್ ಅಲ್ಲಿಂದ ಹೊರಟು ಹೋಗ್ತಾರೆ. ಆದರೆ ಇಲ್ಲಿ ಸುನಂದ್ ಅವರು ತನ್ವಿಗೆ, ನೋಡು ತನ್ವಿ, ನಿನ್ನಪ್ಪ ಬಂದಿದ್ದಾರೆ, ಮತ್ತೆ ನಿನಗೆ ಸಿಗೋದಿಲ್ಲ, ಕಳ್ಕೊಂಡ್ಬಿಡ್ತೀಯ ನೀನು ನಿನ್ನ ತಂದೆನ ಅಂತಿದ್ದಾಗೆ ತನ್ವಿ ಅಪ್ಪನ ಹುಡ್ಕೊಂಡು ಹೋಗಿದ್ದೆ, ಪ್ಲೀಸ್ ಅಪ್ಪ ಬನ್ನಿ ಅಪ್ಪ, ಎಲ್ಲಿ ಹೋಗ್ತೀರಾ ನೀವು, ನಾನು ಮಾತಾಡ್ತೀನಿ ಅಂದಾಗ, ಇಲ್ಲ ಮಗಳ, ನನಗೆ ಕ್ಷಮೆನೇ ಇಲ್ಲ ಅಂದಮೇಲೆ ಎಲ್ಲಿ ದಾರಿ ತೋರಿಸುತ್ತೋ ಅಲ್ಲಿ ಹೋಗ್ಬಿಡ್ತೀನಿ ಅಂತ ತಾಂಡವ್ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ತನ್ವಿ ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ತಾಂಡವ್ನ ಕರ್ಕೊಂಡು ಬರ್ತಾಳೆ. ಈ ಕಡೆ ಎಲ್ಲರ ಹತ್ರ ಕೂಡ ಮಾತಾಡ್ತಾರೆ, ಯಾರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಅಮ್ಮನ ಹತ್ರನೇ ಮಾತಾಡ್ತೀನಿ ಅಂತ ಹೋಗಿದ್ದೆ ಇಲ್ಲಿ ತನ್ವಿ ಅಮ್ಮನ ಹತ್ರ ಮಾತಾಡೋಕೆ ಅಂತ ಹೋಗ್ತಾಳೆ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊ, ನಿಂಚಕ್ಕೂ ನಮ್ಗಲ್ಲ, ನೀನು ಒಂಟಿ ಆಗಿರ್ತೀಯ ಅಲ್ವಾ, ಬದುಕಲ್ಲಿ ಹೇಗೆ ಒಂಟಿ ಆಗಿರೋದಕ್ಕೆ ಸಾಧ್ಯ, ಅಪ್ಪ ತಿತ್ಕೊಂಡಿದ್ದಾರೆ, ಶ್ರೇಷ್ಠ ಆಂಟಿನ ಬಿಟ್ಟು ಬಂದಿದ್ದಾರಮ್ಮ, ಅಪ್ಪನ ಕ್ಷಮಿಸಬಹುದಲ್ವಾ, ಮತ್ತೆ ಒಪ್ಕೋಬಹುದಲ್ವಾ, ನೀನು ಒಂಟಿಯಾಗಿ ಜೀವನ ಮಾಡಬೇಕಾ ಅಂತ ಹೇಳಿ ತನ್ವಿ ಕೇಳಿದಾಗ, ಇಲ್ಲಿ ಇಷ್ಟು ದಿನನೂ ಕೂಡ ಒಂಟಿಯಾಗಿ ಬದುಕಿದ್ದೆ ಮಗಳ, ಮುಂದೆ ಕೂಡ ಒಂಟಿಯಾಗಿ ಬದುಕೋದ್ರಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಗೆ ತನ್ವಿ ಗೋಪುರನೇ ಕುಸಿದು ಹೋಗುತ್ತೆ. ಯಾಕಂದರೆ ಒಂದು ಆಸೆ ಇಟ್ಕೊಂಡು ಬಂದಿರ್ತಾಳೆ ಅಮ್ಮನ ಈ ಒಂದು ರೀತಿಯಲ್ಲಿ ಒಪ್ಸೋಣ ಅಂತ, ಬಟ್ ಅದು ಕೂಡ ಸಾಧ್ಯವಾಗೋದಿಲ್ಲ. ಹಾಗಾದರೆ ಕೊನೆಗೂ ಇಲ್ಲಿ ತಾಂಡವ್ನನ್ನ ಒಪ್ಪುದ ಭಾಗ್ಯ ಆದಿಯನ್ನ ಹೇಗೆ ಮದುವೆ ಆಗಬಹುದು, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.